26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಪಾಕಿಸ್ತಾನದೊಂದಿಗೆ ನಂಟು ಹೊಂದಿದ ಆರೋಪದ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿಯ ಏನು ಹೊರವಲಯದಲ್ಲಿರ್ತಕ್ಕಂಥ ಏನು ಈ ಫೇರ್ ಎಕ್ಸ್ಪೋರ್ಟ್ಸ್ ಅನ್ನುವಂಥ ಒಂದು ಏನು ಬೀಫ್ ಫ್ಯಾಕ್ಟ್ರಿ ಇದೆ, ಈ ಬೀಫ್ ಫ್ಯಾಕ್ಟ್ರಿ ಮೇಲೆ ತಡರಾತ್ರಿ ಏನು ಉತ್ತರ ಪ್ರದೇಶದ ATS ಸ್ಕ್ವಾಡ್ ಅಂದರೆ ಆ್ಯಂಟಿ ಏನು ಟೆರರಿಸ್ಟ್ ಸ್ಕ್ವಾಡ್ ದಾಳಿ ಮಾಡಿದ್ದು ಮತ್ತು ಇಲ್ಲಿ ಕೆಲಸ ಮಾಡ್ತಂಥ ಇಬ್ಬರನ್ನ ವಶಕ್ಕೆ ಪಡೆದು ಸದ್ಯ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಗೊತ್ತಾಗಿರ್ತಕ್ಕಂಥ. ಖುದ್ದು ನಾನು ಇದೇ ಸ್ಥಳದಲ್ಲಿರ್ತಕ್ಕಂಥದ್ದು ಕಲಬುರಗಿ ತಾಲೂಕಿನ ಏನು ಉಪ್ಪಳಾವ್ ಗ್ರಾಮದಲ್ಲಿರ್ತಕ್ಕಂಥ ಅಂದರೆ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಈ ಏನು ಫೇರ್ ಎಕ್ಸ್ಪೋರ್ಟ್ಸ್ ಫ್ಯಾಕ್ಟ್ರಿ ಏನಿದೆ ಅಂದರೆ ಬೀಫ್ ಫ್ಯಾಕ್ಟ್ರಿ ಏನಿದೆ, ಇಲ್ಲಿ ಉತ್ತರ ಪ್ರದೇಶ ಮೂಲದ ಮೊಹಮ್ಮದ್ ಸಮೀರ್ ಮತ್ತು ಸಲ್ಮಾನ್ ಎನ್ನುವಂಥ ಇಬ್ಬರು ಯುವಕರು ಕೆಲಸ ಮಾಡ್ತಿದ್ದರು. ಅದರಲ್ಲಿ ಮೊಹಮ್ಮದ್ ಸಮೀರ್ ಎನ್ನುವಾತ ಪಾಕಿಸ್ತಾನದ ಜೊತೆ ತನ್ನ ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ಏನು ಕಾಂಟ್ಯಾಕ್ಟ್ ಹೊಂದಿದ್ದ, ಅದು ಸಾಕಷ್ಟು ಸಮಯದಿಂದನೂ ಕೂಡ ಪಾಕಿಸ್ತಾನದ ಜೊತೆ ಕಾಂಟ್ಯಾಕ್ಟ್ ಹೊಂದಿದ್ದ ಅನ್ನುವಂಥ ಒಂದು ಆರೋಪದ ಮೇರೆಗೆ ಸದ್ಯ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ನೀಡಿರ್ತಕ್ಕಂಥದ್ದು. ಆ ಮಾಹಿತಿ ಮೇರೆಗೆ ಉತ್ತರ ಪ್ರದೇಶದ ಏನು ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನಿದೆ ಅದು ದಾಳಿ ಮಾಡಿ ನಿನ್ನೆ ರಾತ್ರಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಸದ್ಯ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 8 ತಿಂಗಳಿಂದನೂ ಕೂಡ ಆ ಇಬ್ಬರು ಇದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದರು ಮತ್ತು ಇಲ್ಲೇ ಏನು ಫ್ಯಾಕ್ಟ್ರಿ ಮುಂಭಾಗ ಏನು ನಾವು ತೋರಿಸ್ತಾ ಇದ್ದೀವಿ, ಈ ಥರದಾದಂಥ ಶೆಡ್ನಲ್ಲಿ ರೂಮ್ ಮಾಡಿಕೊಂಡು ಅವರಿಬ್ಬರು ವಾಸ ಮಾಡ್ತಿದ್ರು ಮತ್ತು ಇಲ್ಲಿ 8 ತಿಂಗಳಿಂದನೂ ಕೆಲಸ ಮಾಡಿಕೊಂಡು ಇಲ್ಲಿನ ಮಾಹಿತಿ ಏನಾದರೂ ಪಾಕಿಸ್ತಾನಕ್ಕೆ ಕಳಿಸ್ತಿದ್ರಾ ಅಥವಾ ಭಾರತದ ಮಾಹಿತಿ ಏನಾದರೂ ಶೇರ್ ಮಾಡ್ತಿದ್ರಾ ಅನ್ನೋವಂಥ ಒಂದು ಅನುಮಾನ ಕೂಡ ಸದ್ಯ ದಟ್ಟವಾಗಿದೆ. ಯಾಕೆಂತಂದರೆ ಆತನ ಸಾಮಾಜಿಕ ಜಾಲತಾಣದ ಖಾತೆಗಳು ಮತ್ತು ಇನ್ನಿತರ ಲಿಂಕ್ ಮೂಲಕ ಸದ್ಯ ಕೇಂದ್ರ ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಹೇಳಿ ಕೇಳಿ ಉತ್ತರ ಪ್ರದೇಶ ಮೂಲದ ಇಬ್ಬರು ಯುವಕರನ್ನು ಸದ್ಯ ಉತ್ತರ ಪ್ರದೇಶ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನಿದೆ ಅದು ಏನು ವಿಚಾರಣೆಯನ್ನು ಮಾಡ್ತಾಯಿದೆ. ನಿನ್ನೆ ರಾತ್ರಿಯಿಂದನೂ ಕೂಡ ಇಬ್ಬರು ಯುವಕರನ್ನ ವಿಚಾರಣೆ ಮಾಡ್ತಿದೆ. ಅದರಲ್ಲಿ ಮೊಹಮ್ಮದ್ ಸಮೀರ್ ನೇರವಾಗಿ ಸಂಪರ್ಕ ಹೊಂದಿದ್ದ ಅನ್ನುವಂಥ ಒಂದು ಅನುಮಾನ ದಟ್ಟ ಆಗಿದೆ. ಯಾಕೆಂತಂದರೆ ಆತ ಪಾಕಿಸ್ತಾನ ಅಷ್ಟೇ ಅಲ್ಲದೆ ISIS ಏನು ಸಂಘಟನೆ ಇದೆ, ISIS ಸಂಘಟನೆ ಜೊತೆಯೂ ಕೂಡ ನೆಂಟನ್ನು ಹೊಂದಿದ್ದ ಅನ್ನುವಂಥ ಒಂದು ಆರೋಪದ ಮೇರೆಗೆ ಸದ್ಯ ಇಬ್ಬರನ್ನು ಏನು ಉತ್ತರ ಪ್ರದೇಶದ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಂಧಿಸಿರ್ತಕ್ಕಂಥದ್ದು ಮತ್ತು ಅವರಿಬ್ಬರನ್ನ ಕೂಡ ವಿಚಾರಣೆ ಮಾಡ್ತಾಯಿದ್ದು ಇದೇ ಒಂದು ರೂಮ್ನಲ್ಲಿ. ಅಂತಂದರೆ ಏನು ಕಾಣ್ತಿದೆ S4 ರೂಮ್ ಏನಿದೆ, ಇದೇ S4 ರೂಮ್ನಲ್ಲಿ ಅವರಿಬ್ಬರು ತಂಗಿದ್ದರು ಮತ್ತು ಕಳೆದ 8 ತಿಂಗಳನ್ನು ಕೂಡ ಇಲ್ಲಿಂದಾನೇ ಏನು ಇಲ್ಲಿರ್ತಕ್ಕಂಥ ಏನು ಫೇರ್ ಎಕ್ಸ್ಪೋರ್ಟ್ಸ್ ಬೀಫ್ ಫ್ಯಾಕ್ಟ್ರಿ ಏನಿದೆ ಆ ಬೀಫ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋವಂಥ ಒಂದು ಮಾಹಿತಿ ಸದ್ಯ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತು ನಿನ್ನೆ ಏನು ಕೇಂದ್ರ ಗುಪ್ತಚರ ಇಲಾಖೆ ಇಂಥದ್ದೊಂದು ಶಾಕಿಂಗ್ ನ್ಯೂಸನ್ನು ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಗೆ ನೀಡುತ್ತೆ. ತಕ್ಷಣವೇ ಅಲರ್ಟ್ ಆದಂಥ ಪೊಲೀಸರು ನೇರವಾಗಿ ಕಲಬುರಗಿಗೆ ಆಗಮಿಸಿ ಸದ್ಯ ಆ ಇಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾತಕ್ಕಾಗಿ ಆತ ಪಾಕಿಸ್ತಾನ ಜೊತೆ ನಂಟು ಹೊಂದಿದ್ದ ಮತ್ತು ಉಗ್ರ ಸಂಘಟನೆಗಳೊಂದಿಗೆ ಆ ನಂಟನ್ನು ಹೊಂದಿದ್ದ ಅನ್ನುವಂಥ ಒಂದನ್ನು ಕೂಡ ಸದ್ಯ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಆತಂಕ ಮೂಡಿಸ್ತಾ ಇದೆ. ಯಾಕೆಂತಂದರೆ ನೇರವಾಗಿ ಏನು ಅಂತಂದರೆ ಕರ್ನಾಟಕದ ಕಲಬುರಗಿಯಲ್ಲಿ ಇಂಥದ್ದೊಂದು ಉಗ್ರ ಸಂಘಟನೆಯೊಂದಿಗೆ ನಂಟನ್ನು ಹೊಂದಿದ್ದಂಥ ಯುವಕರು ಇಲ್ಲಿ ಏನು ಮಾಡ್ತಾಯಿದ್ರು ಮತ್ತು ಇಲ್ಲಿನ ಮಾಹಿತಿ ಏನಾದರೂ ಶೇರ್ ಮಾಡ್ತಿದ್ರಾ ಅನ್ನುವಂಥ ಒಂದು ಅನುಮಾನ ಕೂಡ ಸದ್ಯ ಮೂಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಳೆದ ತಡರಾತ್ರಿಯಿಂದನೂ ಕೂಡ ಉತ್ತರ ಪ್ರದೇಶ ಪೊಲೀಸರು ಮತ್ತು ಕಲಬುರಗಿ ಪೊಲೀಸರು ಕೂಡ ಸಾಕಷ್ಟು ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಆ ವಿಚಾರಣೆಯಲ್ಲೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಏನು ಅಂತಾರೆ, ಎರಡೂ ತಂಡಗಳು ಕೂಡ ಸದ್ಯ ಆ ಇಬ್ಬರು ಯುವಕರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರು ಉಗ್ರ ಸಂಘಟನೆಗಳೊಂದಿಗೆ ಏನು ಸಂಘಟನೆಗಳೊಂದಿಗೆ ನಿಖರವಾದ ಸಂಪರ್ಕ ಹೊಂದಿದ್ರ ಅಥವಾ ಅದರ ಭಾಗವಾಗಿದ್ದರ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ತನಿಖೆ ನಡೀತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.